ವೈದ್ಯೋ ನಾರಾಯಣ ಹರಿ ಅಂತಾರೆ. ಆದ್ರೆ ಇಲ್ಲೊಬ್ಬ ವೈದ್ಯೆಯಿಂದ 20ಕ್ಕೂ ಹೆಚ್ಚು ಬಾಣಂತಿಯರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಲಕ್ಷ ಲಕ್ಷ ಹಣ ಕಟ್ಟಿ ಸಿಸೇರಿಯನ್ ಮಾಡಿಸಿಕೊಂಡ ನಂತರವೂ ಕೂಡ ತಾಯಂದ್ರಿಗೆ ಕಿವಿ ತುಂಬಿ ಮಾಂಸ ಬೆಳೆದು ಕೂರೋದಕ್ಕೂ ಕೂಡ ಆಗ್ತಾ ಇಲ್ಲ, ನಿಲ್ಲೋಕ್ಕೂ ಆಗದೆ ಕ್ಷಣ ಕ್ಷಣ ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವೈದ್ಯೆಯ ಎಡವಟ್ಟಿಗೆ ಗರ್ಭಿಣಿಯರ ನರಕಯಾತನೆ. ಹೆರಿಗೆ ಮಾಡಿಸ್ಕೊಂಡು 5-6 ದಿನ ಕಳೆದ್ರು ಮಾಯದ ಗಾಯ. ಲಕ್ಷ ಲಕ್ಷ ಪೀಕಿದ್ರು ಸಿಕ್ತಿಲ್ಲ ಸರಿಯಾದ ಚಿಕಿತ್ಸೆ. ಹೀಗೆ ವೈದ್ಯೆಯ ಎಡವಟ್ಟಿಗೆ ಹೆರಿಗೆ ಮಾಡಿಸ್ಕೊಂಡು 5-6 ತಿಂಗಳುಗಳ ಬಳಿಕವೂ ಮಾಯದ ಗಾಯಕ್ಕೆ ಸಿಕ್ಕು ನರಳಾಡ್ತಾರೋ ತಾಯಂದಿರು. ಮತ್ತೊಂದು ಕಡೆ ಸಾಕ್ಷಿ ಎನ್ನುವಂತೆ ಹೆರಿಗೆಯಾದ ನಂತರ ಕೀವುಂಟಾಗಿ ಕೆಜಿಗಟ್ಟಲೆ ಬೆಳೆದಿರೋ ಮಾಂಸ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ. ಹೊಸಪೇಟೆ ತಾಲೂಕಿನ ಹೃದಯ ಭಾಗದಲ್ಲಿಯೇ ಇರುವ ಶ್ರೀಕರಿ ಅನ್ನುವಂತಹ ಖಾಸಗಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಗಂಗೋತ್ರಿ ಹಾಗೂ ಅವರ ಸಿಬ್ಬಂದಿ ಮಾಡಿರುವಂತಹ ಎಡವಟ್ಟಿನಿಂದ 20ಕ್ಕೂ ತಾಯಂದಿರು ಹೆರಿಗೆಯ ಬಳಿಕ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಕೆಲವರು ವರ್ಷ, 2 ವರ್ಷ, 5 ವರ್ಷ ಹೀಗೆ ನರಳಾಡ್ತಾ ಇರೋರ ಪಟ್ಟಿ ದೊಡ್ಡದಿದೆ ಬಿಡಿ. ಇದಕ್ಕೆಲ್ಲ ಕಾರಣ ಈ ವೈದ್ಯೆ ಡಾಕ್ಟರ್ ಗಂಗೋತ್ರಿಯೇ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶವನ್ನು ಹಾಕಿದ್ದಾರೆ. ನಿನ್ನೆ ನಮಗೆ ಎನ್ಕ್ವೈರಿ ಕರೆದಿದ್ರು ಸರ್, DHO ಆಫೀಸಿಂದ ಬಂದಿತ್ತು. ಸಾರ್ವಜನಿಕ ಆಸ್ಪತ್ರೆ ಹೊಸಪೇಟೆಯಲ್ಲಿ ಅಂದರೆ 26/2025ಕ್ಕೆ ಏನಾಯಿತು ಅಂತಂದರೆ ಎನ್ಕ್ವೈರಿ ಕರೆದು ಏನಾಗಿದೆ ಏನಿಲ್ಲ ನಮ್ಮದು ರಿಟರ್ನ್ ಸ್ಟೇಟ್ಮೆಂಟ್ ವಿತ್ ವಿಡಿಯೋ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವೆಲ್ಲ ನಮ್ಮ ದಾಖಲಾತಿಗಳು ಏನೇನಿದ್ದಾವೆ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೇವೆ. ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಇದನ್ನು ಹೇಳಿದ್ದೇವೆ. ನಾವು ಕೇಳ್ತಿರೋದು ಇಷ್ಟೇ ಸರ್, ನಮಗೆ ಜಸ್ಟಿಸ್ ಬೇಕು ಸರ್. ಒಂದು, ಡಾಕ್ಟರ್ಸ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಹಾಸ್ಪಿಟ್ಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಸರ್. ನಮಗೆ ಈಗ ತಿಳಿದು ಬಂದಿರೋಂಗೆ ಒಂದು 28ರಿಂದ 30 ಜನ ಇದ್ದಾರೆ, ಇನ್ನೂ ಹೆಚ್ಚಿದ್ದಾರೆ ಸರ್. ನಿನ್ನೆ ಎನ್ಕ್ವೈರಿ ಆದಮೇಲೆ ನಮ್ಗೆ ಕಾಲ್ಸೇ ಜಾಸ್ತಿ ಬರ್ತಿದೆ ಸರ್. ನಮಗೂ ಈ ತೊಂದರೆ ಆಗಿದೆ ಅದೇ ಹಾಸ್ಪಿಟಲಲ್ಲಿ, ಬೇರೆ ಯಾವ ಹಾಸ್ಪಿಟಲ್ ಮೇಲೂ ನಾವು ಬ್ಲೇಮ್ ಮಾಡ್ತಿಲ್ಲ. ನಮಗಾಗಿರೋ ಹಾಸ್ಪಿಟಲಲ್ಲೇ ಅವ್ರಿಗೂ ಕೂಡ ಸೇಮ್ ಆಗಿದೆ ಸರ್. ಡಿಸ್ಚಾರ್ಜ್ ಆದಮೇಲೆ ನಮಗೆ ಒಂದು ಫಾಲೋಪಿಗೆ 10 ದಿನ ಬಿಟ್ಟು ಬರೋಕ್ಕೆ ಹೇಳಿದರು. ಅವಾಗ ನೋಡಿದಾಗ ನಮಗೆ C-ಸೆಕ್ಷನ್ ಕಾಯ್ದಲ್ಲಿ ಪಸ್ ಕಂಡು ಬಂತು. ನಾನು ಹೋಗಿ ಡಾಕ್ಟರ್ ಹತ್ರ ಕೇಳಿದೆ, ಏನಾಗಿರ್ಬೋದು ಈ ಪಸ್ ಹಿಂಗೆ ಬಂದಿದೆಲ್ಲ ಅಂತ ಕೇಳಿದರೆ, ನೀವು ಓವರ್ ಹೀಟ್ ತೊಗೊಂಡ್ಬಿಟ್ಟಿದ್ದೀರಾ, ಸ್ಟೀಮ್ ತೊಗೊಂಡಿದ್ದೀರಾ, ಆರೈಕೆ ಸರಿಯಾಗಿ ಮಾಡ್ಕೊಂಡಿಲ್ಲ, ನೀವು ಕರೆಕ್ಟಾಗಿ ಆರೈಕೆ ಮಾಡ್ಕೊಂಡಿಲ್ಲ, ಹಂಗಾಗಿ ಪಸ್ ಫಾರ್ಮ್ ಆಗಿದೆ ಅಂತ ಹೇಳಿ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರು 1 ವಾರದ್ದು. ಅವರು ಕೊನೆದಾಗ ನಮಗೆ ಹೇಳಿದ್ದಿಷ್ಟೇ, ಈ ಥರ ಆಗೋಕ್ಕೆ ಒಂದು ಕಾರಣ ಏನು ಅಂದರೆ ಅನ್ಸ್ಟರೈಲ್ಡ್ ವಸ್ತುಗಳಿಂದ, ಇನ್ನೊಂದು ಅನ್ಹೈಜಿನಿಕ್ ಓಟಿಯಿಂದ ಈ ಥರ ಆಗಿರುತ್ತೆ ಇನ್ಫೆಕ್ಷನ್ ಅಂತ ಹೇಳಿದ್ರು. ಆಮೇಲೆ ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು, ಆಂಟಿಬಯೋಟಿಕ್ಸ್ ಕೊಟ್ಟರು. ಅವರೆಲ್ಲ ಅಬ್ಸರ್ವೇಷನಲ್ಲಿ ಇವಾಗ ಸ್ವಲ್ಪ ಹೆಂಗೆ ಅಂದರೆ ಈ 10 ತಿಂಗಳಾದರೂ ಇನ್ನೂ ಇದೆ, ಗಾಯ ಇನ್ನೂ ವಾಸಿಯಾಗಿಲ್ಲ, ಇನ್ನೂ ಇದೆ. ಅವ್ರು ಹೇಳಿದ್ದಿಷ್ಟೇ, ಇದು ಹೋಗೋಕ್ಕೆ ಟೈಮ್ ತೊಗೊಳುತ್ತೆ, ಕಮ್ಮಿ ಆಗುತ್ತೆ, ಟೈಮ್ ತೊಗೊಳುತ್ತೆ. ಬಟ್ ನಿಂದ ಕೇಸಲ್ಲಿ ನೋಡಿದರೆ ಅಂಥ ಇದು ಒಳಗಡೆ ಇನ್ನೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಲ್ಲ, ನೀನು ತುಂಬ ಬೇಗ ನೋಡ್ಕೊಂಡಿದ್ಯಾ, ಸ್ಪ್ರೆಡ್ ಆಗಿಲ್ಲ, ಕಮ್ಮಿ ಆಗುತ್ತೆ ಅಂತ ನನಗೆ ಭರವಸೆ ಕೊಟ್ಟರು. ಹೆರಿಗೆಗೆ ಅಂತ ಶ್ರೀಕರಿ ಆಸ್ಪತ್ರೆಗೆ ದಾಖಲಾಗಿದ್ರೆ ಹಣದ ಆಸೆಗೆ ಇಲ್ಲಿ ಮಾಡೋದೇ ಬರೀ ಸಿಸೇರಿಯನ್ ಅಂತೆ. ನಾರ್ಮಲ್ ಡೆಲಿವರಿ ಆಗೋ ಲಕ್ಷಣಗಳಿದ್ರೂ ಭಯಪಡಿಸಿ ಸಿಸೇರಿಯನ್ ಅನ್ನು ಮಾಡಿಸ್ತಾರಂತೆ. ಆಮೇಲೆ 50ರಿಂದ ಲಕ್ಷದವರೆಗೂ ಕೂಡ ಹಣ ಪೀಕ್ತಾರಂತೆ. ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಸಿಗೋದಿಲ್ಲ. ಸರಿಯಾಗಿ ಸಿಸೇರಿಯನ್ ಅನ್ನು ಮಾಡದಿದ್ದರಿಂದ ಸ್ಟಿಚ್ ಹಾಕಿದ ಜಾಗ ಕೊಳೆತು ಕೀವು ಬರ್ತಿದೆ. ಇದು ಕೇವಲ ಒಬ್ಬರ ಸಮಸ್ಯೆ ಆಗಿದ್ರೆ ಏನೋ ಮಿಸ್ಟೇಕ್ ಆಗಿರಬಹುದು ಅನ್ಬಹುದಿತ್ತು. ಆದರೆ ಇದೇ ಆಸ್ಪತ್ರೆಯಲ್ಲಿ ಸಿಸೇರಿಯನ್ಗೊಳಗಾದಂತಹ ಸಾಕಷ್ಟು ಮಹಿಳೆಯರಿಗೆ ಇದೇ ಪರಿಸ್ಥಿತಿ ಇದೆ. ನಾವು ಈ ಆಸ್ಪತ್ರೆಗೆ ದಾಖಲಾದ ಮೇಲೆ ಲಕ್ಷ ಲಕ್ಷ ಹಣವನ್ನು ಕಳೆದುಕೊಂಡಿದ್ದೇವೆ. ಅಷ್ಟಾದ್ಮೇಲೂ ಕೂಡ ಎಲ್ಲವೂ ಸುರಕ್ಷಿತವಾಗಿ ಆಗಬೇಕಿತ್ತು. ಆದರೆ ಅದರ ಬದಲಿಗೆ ನಾವು ಸತ್ತು ಬದುಕ್ತಿದ್ದೇವೆ. ಈ ಖಾಸಗಿ ಆಸ್ಪತ್ರೆಯಲ್ಲಿ OT ಹೈಜೆನಿಕ್ ಇಲ್ಲ. ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಈ ವೈದ್ಯರು ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದಾರೆ. ನಮಗಾದಂತಹ ನೋವು ಮತ್ತಾರಿಗೂ ಕೂಡ ಆಗಬಾರ್ದು ಅಂಥೇಳಿ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ. ಸಿಸರಿನ್ ಮಾಡಿದ್ರು, 3 ದಿವಸ ಆದಮೇಲೆ ಡಿಸ್ಚಾರ್ಜ್ ಆಯಿತು. ಮನೆಗೆ ಹೋದ್ವಿ, 5 ತಿಂಗಳ ನಂತರ ಜಾಗದಲ್ಲಿ ಪಸ್ ಕಾಣಿಸ್ಕೊಂತ ಕ್ಯೂ. ಮತ್ತೆ ಹೋದ್ವಿ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರು, ಬಗೆಯಿರಲಿಲ್ಲ. ಮತ್ತು 1 ದಿವಸ ಬಿಟ್ಟು ನೋಡಿದ್ರು, ಲ್ಯಾಬಿಗೆ ಕಳಿಸಿದ್ರು, ಬಗೆಯಿರಲಿಲ್ಲ. 1 ತಿಂಗಳು 1.5 ತಿಂಗಳು ಅಲ್ಲೇ ಹೋದ್ವಿ, ಎಲ್ಲಿನೂ ಬಗೆಯಿರಲಿಲ್ಲ ನಮಗೆ. ಅಲ್ಲಿ ಬರೀ ಲ್ಯಾಬಿಗೆ ಕಳಿಸಿ ಟೆಸ್ಟಿಗೆ ಕಳಿಸಿದ್ರು. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ. ಬೇರೆ ಹಾಸ್ಪಿಟ್ಲೂ ಇದೇ ಥರ ಆಯಿತು. ಬಳ್ಳಾರಿ ಬಂದು SR ಹಾಸ್ಪಿಟ್ಲಿಗೆ ನೋಡಿದೆ. ಅವರು ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಇದು ರಿಯಾಪ್ರೇಟ್ ಮಾಡಬೇಕು, ಎಲ್ಲ ಆಲ್ರೆಡಿ ಒಳಗೆ ಇನ್ಫೆಕ್ಟೆಡ್ ಆಗಿಬಿಟ್ಟಿದೆ. ಬಿಕಾಸ್ ಆಫ್ ಸರ್ಜರಿ ಸರಿಯಾಗಿಲ್ಲ, ಕ್ಲೀನ್ ಮಾಡಿಲ್ಲ, ಡೆಲಿವರಿ ಕ್ಲೀನ್ ಮಾಡಿಲ್ಲ, ಹೊಲಿಗೆ ಸರಿ ಹಾಕಿಲ್ಲ. ಪಸ್ ಕಾಣಿಸ್ಕೊಂಡು ಎಲ್ಲ ಸೆಲ್ಸ್ಗಳು ಬೆಳ್ಕೊಂಡು ಒಳಗೆ ಒಂದು 1/4 ಅರ್ಧ kg ಅಷ್ಟು ಮಾಂಸ ಬೆಳೆದಿದೆ ಸರ್, ಅರ್ಧ kg ಮೇಲೆ. ಈಗ ನಾವೇನು ಕೇಳ್ತಿರೋದ್ರೆ ಸರ್, ನಮಗೆ ಯಾವುದೇ ರೀತಿಯಿಂದ ಪರಿಹಾರ ಬೇಡ, ಏನು ಬೇಡ. ಈ ಹಾಸ್ಪಿಟ್ಲು ಕ್ಲೋಸ್ ಆಗಬೇಕು, ಅವ್ರ ಲೈಸೆನ್ಸ್ ಕ್ಲೋಸ್ ಆಗಬೇಕು. ಯಾಕೆಂದರೆ ನಮ್ಮ ಹೆಣ್ಮಕ್ಳು ಭಾಳ ಮುಂದೆ ಬೇರೆ ಹೆಣ್ಮಕ್ಳು ಯಾವುದೇ ರೀತಿ ಆಗಬಾರ್ದು. ಈ ಥರ ಭಾಳಷ್ಟು ನೋವು ಅನುಭವಿಸಿವಿ ಸರ್. ನಾವು ಹೇಳಾರಷ್ಟು ಕೇಳೋಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀವಿ. ಸೊ ದಯಮಾಡಿ ಏನು ಕೇಳ್ಕೊಳ್ಳೋದಂದ್ರೆ ಇದರಲ್ಲಿ ನಮಗೆ ಯಾವುದೇ ರೀತಿ ಪರಿಹಾರ ಬೇಡ, ಏನು ಬೇಡ. ನಮಗಾದ ನಾವು ನಮ್ಮ ಹೆಣ್ಮಕ್ಳಿಗೆ ನಾವು ಬೇರೆ ಯಾವುದೇ ಹೆಣ್ಮಕ್ಳಿಗೆ ಆಗಬಾರ್ದು. ಈ ಹಾಸ್ಪಿಟ್ಲನ್ನ ಕ್ಲೋಸ್ ಮಾಡಿಸಲೇಬೇಕು. ಒಟ್ನಲ್ಲಿ ಹೆರಿಗೆಗಂತ ಬಂದಿದ್ದ ತಾಯಂದಿರ ಪಾಲಿಗೆ ಸಂಜೀವಿನಿ ಆಗಬೇಕಿದ್ದ ಈ ಆಸ್ಪತ್ರೆಯ ವೈದ್ಯೆಯೇ ಯಮರಾಗಿದ್ದಾರೆ. ಹೀಗಾಗಿ ಕೂಡಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಆಗಿರುವ ಲೋಪವನ್ನು ಪತ್ತೆ ಹಚ್ಚುವ ಮೂಲಕ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ಈ ಮೂಲಕ ನೊಂದ ತಾಯಂದರಿಗೆ ನ್ಯಾಯ ಒದಗಿಸಬೇಕಿದೆ. ಅಮರೇಶ್ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.